ನಾನು ನಿಮ್ಮ ಹತ್ರ. ಈಗ ತಾನೇ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಮಾತು ಕೇಳ್ತಾ ಇದ್ದೆ ಸರ್, ಬಹುಶಃ ನಾನಂತೂ ಓದಿಲ್ಲ, ನಾನು ಕೇಳಿಲ್ಲ, ಇತಿಹಾಸವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬ್ಯಾಡ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ, ಅಥವಾ ಹಿಂದೆ ಎಲ್ಲಾದರೂ ಹಿಂಗೆ ಮಂತ್ರಿಗಳಿರ್ತಾರೆ ಬಟ್ ಯಾವ ಖಾತೆ ಅಂತ ಗೊತ್ತಿರಲ್ಲ, ಯಾರನ್ನು ಯಾವ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರಲ್ಲ, ಈ ಥರದ ಸೆಷನ್ ಎಲ್ಲಾದರೂ ಇತ್ತಾ? ಮಿನಿಸ್ಟರ್ ವಿದೌಟ್ ಪೋರ್ಟ್ಫೋಲಿಯೋ ಅಂತ ಒಂದು ಘಟನೆ ನಡೆದಿದ್ದು ಒಮ್ಮೆ ಅನಿಸುತ್ತೆ. ಅದು ಬಹುಶಃ ನಮ್ಮ ಚಂದ್ರಶೇಖರ್ ರಾವ್ ಇದಾರಲ್ಲ, ತೆಲಂಗಾಣ ಕಮಿಟಿ, ಈಗ BRS ಆಗಿದೆ, ಅದು ಅವರನ್ನು ಯಾವುದೋ ಒಂದು ಕಾರಣಕ್ಕೆ ಮಿನಿಸ್ಟರ್ ವಿದೌಟ್ ಪೋರ್ಟ್ಫೋಲಿಯೋ ಅಂತ ಇಟ್ಟು ಆಮೇಲೆ ಅವ್ರಿಗೊಂದು ಖಾತೆಯನ್ನು ಕೊಟ್ಟರು. ಬಟ್ ಎನಿವೆ, ಈ ಥರ ಹಿಂದೆ ಇಷ್ಟು ಕರ್ನಾಟಕದಲ್ಲಿ ಈ ಥರ ಆಗಿಲ್ಲ. ಮಂತ್ರಿಗಾಗಿ ಖಾತೆ ಕೊಡದೇನೆ ಸದನವನ್ನು ನಡೆಸಿದ್ದಿಲ್ಲ. ಖಾತೆ ಹಂಚಿಕೆ ಆಗೋದು ತಡ ಆಗುತ್ತೆ. ಇದು ಗುಡ್ ಹಿಸ್ಟ್ರಿಯಾ ಬ್ಯಾಡ್ ಹಿಸ್ಟ್ರಿಯಾ ಸರ್? ಇನ್ ಕೇಸ್ ಇದು ಹಿಂಗಾದ್ರೆ ಇಟ್ ಇಸ್ ಡೆಫಿನೆಟ್ಲಿ a bad precedent. It's a bad history. This definitely reflects badly on the national party, so called national party of Congress. ಈಗ ಒಂದು ರಾಷ್ಟ್ರೀಯ ಪಕ್ಷ, ಅವಾಗಲೇ ಹೇಳ್ತಾ ಇದ್ರಲ್ಲ ಡೆಲ್ಲಿಗೆ ವಾಚ್ಮನ್ ಹಾಗೆ ಹೇಗೆ ಅಂತೇಳಿ, ರಾಷ್ಟ್ರೀಯ ಪಕ್ಷಗಳ ಸಮಸ್ಯೆನೇ ಅದು, ಹಣೆ ಬರಹವೇ ಅದು. ರಾಷ್ಟ್ರೀಯ ಪಕ್ಷಗಳು ಯಾವ್ದು BJP ಆಗಲಿ ಕಾಂಗ್ರೆಸ್ ಆಗಲಿ, ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ರಾಷ್ಟ್ರೀಯ ಪಕ್ಷನೇ, ಅವರ ಕಂಟ್ರೋಲ್ ಇರೋದು ದೆಹಲಿಯಲ್ಲೇನೆ, ನಿಯಂತ್ರಣ ಇರೋದು ದೆಹಲಿಯಲ್ಲೇನೆ. ಎಲ್ಲಾದ್ರೂ ಇಲ್ಲಿ ನಂಬರ್ಸ್ ಬಂದ್ರೆ ಅವರ ಗೊತ್ತಾಗುತ್ತೆ ಅವರಿಗೆ. ಬಟ್ ಅದೆಲ್ಲವನ್ನು ಒಪ್ಪಿಕೊಂಡಾದರೂ ಕೂಡ ಸಮಯಕ್ಕೆ ತಕ್ಕ ಡಿಸಿಷನ್ ತಗೊಂಡ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಸಮಯಕ್ಕೆ ತಕ್ಕ ನಿರ್ಧಾರಗಳನ್ನು ತಗೊಂಡ್ಬಿಟ್ರೆ, ಈಗ ಈ ಒಂದು ಗೊಂದಲ ಯಾಕೆ ಸೃಷ್ಟಿಯಾಗಿದೆ? ಯಾಕಂದ್ರೆ ಈ ಒಂದು ಸಾಂವಿಧಾನಿಕವಾಗಿ ಒಂದು ಸಂಪುಟದ ಮುಖ್ಯಮಂತ್ರಿ, ನಾಳೆ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರು ಶ್ರೇಯಸ್ಸು DK ಶಿವಕುಮಾರ್ ಅವ್ರಿಗೆ ಹೋಗ್ತದೆ, ಕೆಟ್ಟದ್ದಾದರೂ ಅವ್ರಿಗೆ ದೋಷ ಅವ್ರಿಗೆ ಹೋಗ್ತದೆ, ಆರೋಪ ಅವ್ರ ಮೇಲೆ ಬರ್ತದೆ. ಅದಕ್ಕೋಸ್ಕರನೇ ಹಿ ಈಸ್ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಹೀಗಿರುವಾಗ ನಾವು ಈಗ ಮಿಡ್ ಟರ್ಮ್ ಮಧ್ಯಾವಧಿಯಲ್ಲಿ ಒಂದು ಮುಖ್ಯಮಂತ್ರಿ ಬದಲಾದಾಗ ಆ ಹೊಸ ಮುಖ್ಯಮಂತ್ರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಸಂಪುಟ ರಚನೆ ಮಾಡೋದಲ್ಲಿ. ಈಗ ಏನಾಗಿದೆ, ನಾನು ಯಾವುದೇ ಒಂದು ಮುಜುಗರವನ್ನು ಉಂಟು ಮಾಡದೆ ಅಧಿಕಾರ ಹಸ್ತಾಂತರ ಮಾಡಿಬಿಟ್ಟಿದ್ದೇನೆ, ನಮ್ಮ ಹಿಂದೆ ಮಹಾನ್ ಅಹಿಂದ ಒಂದು ಮತ ಬ್ಯಾಂಕ್ ಇದೆ, ನನ್ನ ಬೆಂಬಲಿಗರನ್ನು ನೀವು ಕೈ ಬಿಟ್ಟರೆ ಸರಿ ಹೋಗ್ಲಿಕ್ಕಿಲ್ಲ, ಹುಷಾರ್ ಅನ್ನೋ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಅದಕ್ಕೆ ಅವರೊಂದು ಪಟ್ಟಿ ಸಿದ್ಧ ಮಾಡಿಕೊಂಡು ಹೋದರು. BK ಹರಿಪ್ರಸಾದ್ ಹೇಳಿದ್ರಲ್ಲ, ಪಕ್ಷ ಕಟ್ಟೋರಿದ್ರೆ ನನ್ನ ಜೊತೆಲಿ ಬನ್ನಿ, ಸರ್ಕಾರದ ಸ್ಥಾನ ಬೇಕಿದ್ರೆ DK ಶಿವಕುಮಾರ್ ಹೋಗಿ ಅಂತ ಹೇಳಿ ಇವರು ಒಂದು ಲಿಸ್ಟ್ ತೊಗೊಂಡು ಹೋದರು. ಆಮೇಲೆ DK ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ ಇದೆ, ಇರಲೇಬೇಕಾದ್ದು. ಆಮೇಲೆ ಹೈಕಮಾಂಡ್ ಕೆಲವು ಆದ್ಯತೆಗಳಿದ್ದಾವೆ, ಯುವಕರು ಹೊಸಬರು ಹಾಗೆ ಅಂತ ಅವ್ರದ್ದೊಂದು ಆದ್ಯತೆ ಇದೆ. ಈಗ 3-4 ಜನ ಡಿಸಿಷನ್ ತಗೋಬೇಕಾದ್ರೆ 3-4 ಮೂಲಗಳ ಅಧಿಕಾರ ಕೇಂದ್ರಗಳು ಉಂಟಾಗ್ಬಿಟ್ರೆ ಈ ಕೊನೆಗೇನಾಯಿತು, ಈ ಎಲ್ಲರನ್ನೂ ಸಮಾಧಾನಗೊಳಿಸುವ ಪ್ರಯತ್ನದಲ್ಲಿ ಯಾರೂ ಸಮಾಧಾನವಾಗಿಲ್ಲ ಈಗ. ಸರ್, ಇದು ನಾನು ಹೀಗೆ ಕೇಳ್ಬೋದಾ, ಹೈಕಮಾಂಡ್ ಅಥವಾ ವರಿಷ್ಠರ ಹಿಡಿತ ಅನಾವಶ್ಯಕವಾಗಿ ಜಾಸ್ತಿ ಆಗ್ತಾ ಇದೆ, ಅಥವಾ ನಮ್ಮ CM ವೀಕ್ ಆಗ್ತಾ ಇದ್ದಾರೆ? ಹೆಂಗ್ ತಗೊಳ್ಳೋದು ಇದನ್ನ? ಒಂದು ಮಟ್ಟದಲ್ಲಿ CM ವೀಕ್ ಅನ್ನೋದಕ್ಕಿಂತ DK ಶಿವಕುಮಾರ್ ಅವರು ಹೈಕಮಾಂಡ್ ನೀವು ಹೇಳಿದಂಗೆ ಮಾಡೋಣ ಅಂತ ಹೊರಟ್ರಲ್ಲ, ಅದಕ್ಕೆ ಪರ್ಯಾಯ ನೋಡಿದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಳೋದು ಬೇರೆ, ಹೇಳೋದು ಬೇರೆ. ಹೀಗೆ ನನಗೆ ಬೇಕು, ಇಂಥವರೇ ಬೇಕು, ಇದೆಲ್ಲ ಒಂದು ದ್ವಂದ್ವಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಹೈಕಮಾಂಡ್ ಸಮರ್ಥವಾಗಿಲ್ಲ ಈ ವಿಚಾರದಲ್ಲಿ. ಅದಕ್ಕೋಸ್ಕರ ಸಂಪುಟ ಪ್ರಮಾಣ ವಚನ ಆದ ತಕ್ಷಣವೇ ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ಆಮೇಲೆ ಮೊದಲನೇ ಹಂತದಲ್ಲಿ, ಆಮೇಲೆ ಎರಡನೇ ಹಂತದ ಇದರಲ್ಲಿ ಯಾರು ನಮ್ಮ ಬೇಲೂರು ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ, ಕೃಷ್ಣಪ್ಪ ಅವರು, HK ಪಾಟೀಲ್ರು, ಇಬ್ಬರ ಎಲ್ಲರೂ ಅಸಮಾಧಾನಿತರು. ಆಮೇಲೆ ಗಾಯತ್ರಿ ಶಾಂತೇಗೌಡ ಅವ್ರದ್ದು ಅದೊಂದು ಶೇಮ್ಫುಲ್, ಅದು ನಾಚಿಕೆಗೇಡಿನ ವಿಚಾರ. ಆ ಥರ ಮಾಡಿಬಿಟ್ಟು ಸರ್, ನಾವು ಗಾಯತ್ರಿ ಶಾಂತೇಗೌಡರು ಮತ್ತೆ ಮಂಕಾಳು ವೈದ್ಯ ಅವರ ವಿಚಾರ ಮಾತಾಡ್ತಾ ಇದ್ದೀವಿ. ಅವರಾದ್ರೂ ಬಿಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ. ಈಗ ತಗೊಂಡಿರೋ 19 ಜನರಲ್ಲೂ 4 ಜನರು ಹೊರಗಿಟ್ಟು ಬೇರೆಯವ್ರನ್ನ ಯಾಕೆ ಅದೇ ಕಾರಣಕ್ಕೆ ಸಂಪುಟ ಹಂಚಿಕೆ ಆಗ್ತಾ ಇಲ್ಲ. ಈಗ ಏನು ಅಸಮಾಧಾನಿತ ಕೆಲವರು ನಾಯಕರಿದ್ದಾರೆ, ಕೃಷ್ಣಪತ್ರದ ನಾಯಕರಾಗಲಿ ಅಥವಾ ನಮ್ಮ ದಿನೇಶ್ ಗುಂಡೂರಾವ್ ಆಗಲಿ, HK ಪಾಟೀಲ್ರಾಗಲಿ, ಮಹದೇವ್, ಇವ್ರನ್ನೆಲ್ಲ ಹೇಗೆ ಇವ್ರನ್ನ ಅಕಾಮಿಡೇಟ್ ಮಾಡ್ಬೇಕು? ಕನಿಷ್ಠ 4 ಜನ ಅಕಾಮಿಡೇಟ್ ಮಾಡಬೇಕು. 4 ಜನ ಅಕಾಮಿಡೇಟ್ ಮಾಡ್ಬೇಕಂದ್ರೆ ನೀವು 3 ಜನ ರಾಜೀನಾಮೆ ಕೊಡಿಸ್ಲೇಬೇಕಾಗತ್ತೆ. ಈಗ ಅವರ ಮಂತ್ರಿ ಆಗಿದ್ದಾರೆ, ಯಾವ ಖಾತೆ ಗೊತ್ತಿಲ್ಲದೆ ನಾವು ರಾಜೀನಾಮೆ ಕೊಡ್ಬೇಕು ಈಗ ಅವರು. ಆಮೇಲೆ ಖಾತೆ ಹಂಚಿಕೆ ಆಗ್ತದೆ. ಯಾಕಂದ್ರೆ ಇಟ್ಸ್ ಎ ಪೊಲಿಟಿಕಲ್ ಇಂಪರೇಟಿವ್, ಅದು ರಾಜಕೀಯ ಅನಿವಾರ್ಯ ಆಗಿಬಿಟ್ಟಿದೆ ಈಗ DK ಶಿವಕುಮಾರ್ ಅವ್ರಿಗೆ. ಇದ್ರ ಆಚೆ ಮತ್ತೆ ಈ ರಾಜೀನಾಮೆ ಕೊಟ್ಟವರು, ಮಂಕಾಳ ವೈದ್ಯ ಥರದವರು, ಈಗ ಒಂದು ರೀತಿ ಒಂದು ಅವಮಾನ ಆದವರು, ಅವ್ರು ಇನ್ನು 2 ವರ್ಷ ಅವ್ರೇನು ಮಾಡ್ತಾರೆ? ಅವ್ರ ಅಸಮಾಧಾನ ಹೇಗೆ ನೀವು ಶಮನ ಮಾಡ್ತೀರಿ? ಎಲ್ಲಾದರೂ ನೀವು ಏನೇ ಮಾಡ್ರಿ, ಒಂದು 4 ಜನ ಅಸಮಾಧಾನದ ನಾಯಕರು ಇದ್ದೇ ಇರ್ತಾರೆ. ಹೌ ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಿಸ್?
ಈ ಒಂದು ವಾಸ್ತವದ ಅರಿವು ಡಿ ಕೆ ಶಿವಕುಮಾರ್ ಅವರಿಗಿದೆ. ಅವರ 2 ವರ್ಷದ ಆಡಳಿತಾವಧಿ ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತಾವಧಿ ತರ ಇರೋದಿಲ್ಲ. ಸಿದ್ದರಾಮಯ್ಯ ಅವರು ಸಂಪುಟ ರಚನೆ ಮಾಡಿದಾಗ ಈ ತರದ ಗೊಂದಲಗಳು, ಈ ತರದ ಅವಮಾನಗಳು, ಈ ತರ ಮುಜುಗರ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಯಾಕೆ ಇದೆ ಅದು ಅವ್ರಿಗೂ ಗೊತ್ತಿದೆ. ಆದರೆ ನಿನ್ನೆ ಹೇಳಿದ್ರಲ್ಲ, ಆಯ್ತು ಬಿಡಿ ಸದನದ ಎಲ್ಲ ಖಾತೆಗಳ ಪ್ರಶ್ನೆಗಳು ನಾನೇ ಉತ್ತರ ಕೊಡ್ತೇನೆ, ಕೊಡ್ಲೇಬೇಕಾಗತ್ತೆ. ಆದ್ರೆ ಕೊಡೋಕೆ ಸಾಧ್ಯತೆ ಇದೆ. ಇದು ಮಾಸ್ಟರ್ ಆಫ್ ನನ್ ಅಂತ ಮಾತಿದೆಯಲ್ಲ ಸರ್, ಹಂಗೆ ನಾನು ಕೇಳಿದಕ್ಕೆ ನೀನ್ ಮೇಲ್ನೋಟಕ್ಕೆ ಉತ್ತರ ಕೊಡ್ಬೋದು, ಆಳವಾಗಿ ಇಳಿದು ಚರ್ಚೆ ಮಾಡಕ್ ಸಾಧ್ಯನೇ ಇಲ್ಲ. ಯಾರೇ ಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಇಲ್ಲ, ಯಾರೇ ಆಗಿರ್ಲಿ, ಇಲಾಖೆ ಅಧಿಕಾರಿಗಳು ಬರೆದು ಕೊಟ್ಟಿದ್ದನ್ನ ಇವ್ರು ಓದ್ತಾರೆ. ಇಲ್ಲಿ ಇಲಾಖೆ ಅಧಿಕಾರಿಗಳು ಹಂಗನ್ಕಂಡು ಎಲ್ಲ ಇಲಾಖೆನೂ ನಾನೇ ಹೇಳ್ತೀನಿ ಅಂದ್ರೆ ಆಗಲ್ಲ ಅಲ್ವಾ ಸರ್? ಒಬ್ಬ ಮುಖ್ಯಮಂತ್ರಿಗೆ, ಒಬ್ಬ ಮಂತ್ರಿಗೆ ಆ ಇಲಾಖೆ ಬಗ್ಗೆ ಒಂದು ವಿಷನ್ ಬೇಕಾಗ್ತದೆ, ಆ ಒಂದು ಸಾರ್ವಜನಿಕ ಕಾಳಜಿ ಬೇಕಾಗ್ತದೆ, ಅದನ್ನ ನಾವು ಪ್ರತಿಧ್ವನಿಸಬೇಕಾಗ್ತದೆ ಸದನದಲ್ಲಿ. ಅದಿಲ್ಲದೇನೆ ಸದನ ಈಗಾಗಲೇ ಅದಕ್ಕೆ ಮುಂದಕ್ಕೆ ಹಾಕಿದ್ದು ಅದಕ್ಕೋಸ್ಕರ ತಾನೆ. ಎಲ್ಲ ಈ ಖಾತೆಗಳಿಗೂ ಮಂತ್ರಿಗಳಿಲ್ಲ ಅಂತಾನೆ ಇದನ್ನ ನಾವು ಮುಂದಕ್ಕೆ ಹಾಕಿದ್ದು ಡಿ ಕೆ ಶಿವಕುಮಾರ್ ಅವರೀಗ. ಈಗ ನಾಳೆ ದಿನ ಸದನ ನಡೆಯುವಾಗ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಇಂದು ನಾಳೆ ಅದನ್ನ ಖಾತೆ ಹಂಚಿಕೆ ಮಾಡ್ಲೇಬೇಕಾಗತ್ತೆ. ಖಾತೆ ಹಂಚಿಕೆಗಿಂತ ಮುಂಚೆ ಯಾರು ರಾಜೀನಾಮೆ ಕೊಡಬೇಕು, ಯಾರು ಮತ್ತೆ ಒಳಗೆ ಬರಬೇಕು ಅನ್ನೋ ಇನ್ನೊಂದು ನಿರ್ಧಾರ ಇದೆ. ಇಟ್ಸ್ ಅ ವೆರಿ ಟಫ್ ಕಾಲ್. ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಹೊರಗಡೆ ಇರೋ ಒಂದು ಸವಾಲುಗಳಿಂದ ಒಳಗಡೆ ಸವಾಲುಗಳು ಜಾಸ್ತಿ ಆಗಿದ್ದಾವೆ. ಅವರ ಸವಾಲುಗಳು, ಅವರ ಅಧಿಕಾರದ ಏನಂತಾರೆ, ಅವರ ಅಧಿಕಾರವನ್ನ ನಡೆಸೋದಕ್ಕೆ ಒಂದು ಅಡ್ಡಗಾಲ ಹಾಕುವ ಒಂದು ಶಕ್ತಿಗಳು ಹೊರಗಡೆ ಇಲ್ಲ, ಒಳಗಡೆ ಇದ್ದಾವೆ. ಅಬ್ಸಲ್ಯೂಟ್ಲಿ ಅದೇ ಹೇಳಿದ್ನಲ್ಲ, ಇವುಗಳ ಮಧ್ಯೆ ಒಳ್ಳೆ ಕೆಲಸ ಮಾಡಿದ್ರೆ ಡಿ ಕೆ ಶಿವಕುಮಾರ್, ಕೆಟ್ಟದ ಮತ್ತೆ ಡಿ ಕೆ ಶಿವಕುಮಾರ್ ಅದಕ್ಕೆ ಹೊಣೆ ಆಗ್ತಾರೆ. ಆಗ ಏನಾದ್ರು ಕೆಟ್ಟದೇನಾದ್ರು ಆಗ್ಬಿಟ್ರೆ, ಏನಾದ್ರು ಒಂದು ಕರಪ್ಷನ್ ಮತ್ತೊಂದೇನೋ ಆರೋಪ ಬಂದ್ರೆ ಅವಾಗ ಬಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಅಲ್ಲ, ಡಿ ಕೆ ಶಿವಕುಮಾರ್ ಇಸ್ ರೆಸ್ಪಾನ್ಸಿಬಲ್. ಅವ್ರ ತಲೆದಂಡನೆ ಆಗ್ಬೇಕು ಅವಾಗ. ಚಾಂದ್ ಪಾಷಾ ಸರ್, ಒಂದಂತೂ ಒಪ್ಕೊಳ್ಬೇಕು, ಈ ಹೈಕಮಾಂಡ್ ಸಂಸ್ಕೃತಿ ಇರುವ ಎಲ್ಲಾ ಪಕ್ಷಗಳ ಹಣೆ ಬರಹೂ ಇಷ್ಟೇ. ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಕ್ಯಾಬಿನೆಟ್ನಲ್ಲಿ ಇದು ಗಜ ಪ್ರಸವ ಆಗ್ತಾ ಇದೆ, ಆ ಪ್ರಸವ ಆಗ್ತಾ ಇದೆ ಅಂತಲ್ಲ, ಬಿಜೆಪಿಲೂ ಇಂಥದನ್ನ ನಾವು ನೋಡಿದ್ದೀವಿ. ಬಿಜೆಪಿಲಿ ಯಡಿಯೂರಪ್ಪ ಅವರು ಪ್ರವಾಹ ಟೈಮ್ನಲ್ಲಿ ಒಬ್ರೆ ಯಾರೂ ಮಿನಿಸ್ಟರ್ಗಳಿರ್ಲಿಲ್ಲ. ಏನ್ ಬರೀ ಕಾಂಗ್ರೆಸ್ ಮೇಲೆ ಬೆರಳು ಮಾಡೋದಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಎಲ್ಲಿದೆ, ವ್ಯತ್ಯಾಸ ಎಲ್ಲಿದೆ, ನಿಮಗಿರುವಂತಹ ಅವಕಾಶ ಎಷ್ಟು? ಇದು ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಸರ್ಕಾರದ 2.0 ಉಳ್ಕೊಂಡಿರೋದು 1.5 ವರ್ಷ. ಖಾತೆ ಕೊಡಕ್ಕೆ 2 ತಿಂಗಳು, ಮಂತ್ರಿ ಏನು ಮಾಡಕ್ಕೆ 2 ತಿಂಗಳು, ಹಂಚಕ್ಕೆ ಇನ್ನೊಂದು 2 ತಿಂಗಳು ಅಂದ್ಬಿಟ್ರೆ ಆಡಳಿತ ಹೆಂಗೆ? ಯಾರನ್ನು ಕೇಳೋಣ? ಎಲ್ಲ ಅಧಿಕಾರಿಗಳ ಮೇಲೆ ಎತ್ತಕ್ಕಾಗಲ್ಲ ಅಲ್ವಾ ಸರ್? ಅಧಿಕಾರಿಗಳು ಆಡಿದ್ದೇ ಆಟ ಆಗ್ಬಿಡುತ್ತೆ ಅವಾಗ. ಖಂಡಿತ ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ನಾವು ಅವಲಂಬಿತವಾಗಿಲ್ಲ, ಹಾಗಂತೇಳಿ ಅಧಿಕಾರಿಗಳನ್ನೂ ಬಿಡೋ ಹಾಗಿಲ್ಲ. ಯಾಕಂದರೆ ಅದರ ನುರಿತಂಥ ತಜ್ಞರಿದ್ದಾರೆ. ಸೊ ನಮ್ಮಿಂದ ಖಾತೆಗಳನ್ನ ಹಂಚೋದು ವಿಳಂಬ ಆಗಿದೆ, ಮಂತ್ರಿ ಮಾಡುವಂಥದ್ದು ವಿಳಂಬ ಆಗಿದೆ ನಿಜ. ಹಾಗಂತ ಹೇಳಿ ಸರ್ಕಾರ ಏನು ಮಲ್ಲಿಕೊಂಡಿಲ್ಲ. ನಾವು ಮಾಡಬೇಕಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನಾವು ಖಾತೆಯನ್ನು ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ಹಂಚ್ತೇವೆ. ಹಾಗಾಗಿ ಇದ್ರ ಬಗ್ಗೆ ಇವರು ಬೇರೆ ಪಕ್ಷದವರು ಯಾರು ಅದನ್ನ ಜಾಸ್ತಿ ತಗೊಳ್ಳೋದು ಬೇಡ ಅನ್ಕೊಂಡಿದ್ದೀರಾ ಸರ್? ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ ಮೇಡಮ್, ಮನೆಗೆ ಹೋಗುವಂತಹ ನಾಯಕರು ನಿಮ್ಮಲ್ಲಿದ್ದಾರಾ? ಕೇಳ್ಕೊಂಡು ಸುಮ್ಮನಾಗುವಂತವ್ರು ಇದ್ದಾರೆ ಮೇಡಮ್. ಈಗ ಪಕ್ಷ ಅಂತ ಹೇಳಿದ ಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ಅಲ್ಲಿ ಸಂಪುಟ ಆದಾಗ ಮುಂಚೆನೇ ಹೇಳಿದ್ದೀನಿ, ಇದೆಲ್ಲ ಪಕ್ಷದಲ್ಲೂ ನಡೆಯುವಂಥದ್ದೇ. ಹಾಗಂತ ಹೇಳ್ಬಿಟ್ಟು ನಾವು ಕೈಲಾಗ್ದವ್ರೇನಲ್ಲ, ಅವ್ರನ್ನ ಸಮಾಧಾನ ಪಡಿಸ್ತೀವಿ, ಅವ್ರನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ನಾವು ನಡೆಸ್ತೀವಿ. ಹಾಗಂತೇಳಿ ವಿರೋಧ ಪಕ್ಷದವ್ರು ಏನು ಕನಸು ಕಾಣೋದು ಬೇಡ. ನಮ್ಮಲ್ಲಿ 30 ಜನ ಹೋಗ್ಬಿಡ್ತಾರೆ, 20 ಜನ ಹೋಗ್ಬಿಡ್ತಾರೆ, ಸರ್ಕಾರ ಬಿದ್ದೋಗುತ್ತೆ, ವಾಮ ಮಾರ್ಗದಿಂದ ಬಂದು ಕುತ್ಕೊಂಡ್ಬಿಡೋಣ. ಯಾವತ್ತು ನಾವು ಮಾಡೋದೇ ಅದೇ ಕೆಲಸ. ನಾವು ಒಂದು ಸಾರಿ ಬಿಟ್ರಿ ಯಾವತ್ತೂ ಜನ ಕರ್ನಾಟಕದಲ್ಲಿ ನಮ್ಗೆ ಆಶೀರ್ವಾದನೇ ಮಾಡಿಲ್ಲ. ಇವ್ರು ಯಾವಾಗ ಬೀಳ್ತಾರಪ್ಪ ಅಂತೇಳಿ ಇವರು ಕಾಯ್ತಾ ಇದ್ದಾರೆ. ಅದೇನೋ ಹೇಳ್ತಾರೆ ಒಂದು ಕತೆ, ಹಣ್ಣು ಯಾವಾಗ ಬೀಳುತ್ತೆ ಅಂತೇಳಿ ಒಂದು ಪ್ರಾಣಿ ಕಾಯ್ತಾ ಇರುತ್ತಂತಲ್ಲ, ಹಗಲು ಕನಸು ಕಾಣ್ತಾ ಇದ್ದಾರೆ. ಹಗಲು ಕನಸೆ ಹಾಗಂತೇಳಿ ಅದ ಹಗಲು ಕನಸು ಕಾಣೋದೇನು ಬೇಡ ಮೇಡಮ್. ನಾವು ಕೆಲಸ ಮಾಡ್ತಿದ್ದೀವಿ, ನೀವೇನು ನಮ್ಮನ್ನ ನಾವು ಅಧಿಕಾರದಲ್ಲಿದ್ದೀವಿ. ನಾವು ಮಾಡ್ತೇವೆ ಪ್ರಜಾಪ್ರಭುತ್ವ. ಯಡಿಯೂರಪ್ಪನ ಕಾಲದಲ್ಲಿ ಮಂತ್ರಿ ಮಂಡಲ ಇಲ್ಲ. ಅಲ್ಲ ಹೇಳುದಲ್ಲ, ಕೇಳಿ ಆಮೇಲೆ ಮಾತಾಡ್ರಿ. ಮಂತ್ರಿ ಮಂಡಲ ಮಾಡೋ ಯೋಗ್ಯತೆ ಇಲ್ಲದಂತ ಮುಖ್ಯಮಂತ್ರಿ ನಿಮಗೆ ಮನೋಮರ್ಯಾದೆ
ನಮ್ಮ ಪಕ್ಷ ಅಂತ ಹೇಳ್ತೀರಾ? ತಾಕತ್ ತೋರ್ಸಿ ನಿಮ್ದು. ಏ, ನಮ್ಮ ತಾಕತ್ ತಾಕತ್ ತೋರ್ಸಿ. ಇದೆ. ಮಂತ್ರಿ ನಿಮ್ಮ ಮಂಡಲ ತಾಕತ್ ರಚನೆ ಮಾಡ್ರಿ. ಗೊತ್ತಿದೆ. ನಮ್ಮ ಮಂತ್ರಿ ತಾಕತ್ ಮಾಡಿದಿರಲ್ವಾ? ಗೊತ್ತಿದೆ. ಯಾರು ಮಂತ್ರಿ? ನಾವು ಯಾರು ನಡೆಸ್ತಾ ಮಂತ್ರಿ? ಇದ್ದೀವ್ರಿ. ಯಾರು ಜಮೀರ್ ನಾವು ಯಾರು ನಡೆಸ್ತಾ ಕೊಟ್ಟಿದ್ದೀರಾ? ಇದ್ದೀವಿ. ಏನೋ? ಯಾರು ಜಮೀರ್ ಯಾರು ಕೊಟ್ಟಿದ್ದೀರಾ? ಯಾವ್ದಾವ್ದು ಮಂತ್ರಿಗೆ ಯಾರು ಏ, ಕೊಟ್ಟಿದ್ದೀರಾ? ನಿಮ್ಮನ್ನ ಕೇಳ್ಬೇಕಾ? ಯಾರು ಕೊಡ್ಬೇಕಂತ ಏ, ನಿಮ್ಮನ್ನ ಕೇಳಿ, ಕೇಳ್ಬೇಕಾ? ಹೌದು. ನೀವು ಯಾರು ಹೌದು, ಕೇಳ್ಬೇಕು? ಪ್ರಜಾಪ್ರಭುತ್ವ ಚೀನಾ ಇದು, ಅವರೇ ವಿರೋಧ ಪಕ್ಷದ ಪಕ್ಷದ ಅಂತರ್ಗತ ಯೋಚನೆ ಇಲ್ಲ. ಅಲ್ಲ, ಕೇಳಿಸ್ಕೊಳ್ಳಿ. ನೀವು ಯಾರು? ಅಲ್ಲ, ಒಂದು ನೀವು ಯಾರು ನಿಮಗೆ ನಮಗೆ ನೀವು ವಿರೋಧ ನೀವು ಯಾರು ಪಕ್ಷದಲ್ಲಿ ನಮಗೆ ಇರೋದು ಕೊಡಿ ಅಂತ ಕೊಡಬೇಡಿ ಅಂತ ಯಾರು ಅದಕ್ಕೆ. ಕೇಳ್ತಾರೆ? Who are you?